ಬರ್ತೀನಿ. ಫೋನ್ ನಲ್ಲಿ ಸಿಎಂ ಜೊತೆ ಸಚಿವ ಶಿವಾನಂದ ಪಾಟೀಲ್ ಮಾತಾಡಿದ್ದಾರೆ. ನಾನೇನು ಮಾಡ್ಲಿ ಸರ್, ಇದು ನನ್ನ ಹಣೆ ಬರ. ನಾಳೆ ನೀವು ಏನ್ ನಿರ್ಧಾರ ಮಾಡ್ತೀರೋ ಅದರ ಮೇಲೆ ನಿಂತಿದೆ ಎಲ್ಲ. ರೈತರನ್ನ ನಾನು ಭೇಟಿ ಆಗ್ಬಿಟ್ಟು ಬರ್ತೀನಿ ಅಂತ ಸಚಿವ ಶಿವಾನಂದ ಪಾಟೀಲ್ ಮಾತಾಡಿದ್ದಾರೆ. ನಾಳೆ ಸರ್ಕಾರ ತೀರ್ಮಾನ ಮಾಡುತ್ತೆ ಅಂತ ರೈತರಿಗೆ ಹೇಳ್ಬಿಟ್ಟು ಬರ್ತೀನಿ ಅಂತ ಬೆಳಗಾವಿಯಿಂದ ಸಿಎಂ ಸಿದ್ದರಾಮಯ್ಯ ಜೊತೆ ಶಿವಾನಂದ ಪಾಟೀಲ್ ಮಾತಾಡಿದ್ದಾರೆ. ಫೋನ್ನಲ್ಲಿ ಸಿಎಂ ಜೊತೆ ಸಚಿವ ಶಿವಾನಂದ ಪಾಟೀಲ್ ಮಾತಾಡಿರೋದಿಷ್ಟು. ನಾನೇನ್ ಮಾಡ್ಲಿ ಸರ್, ನನ್ನ ಹಣೆ ಬರ. ನಾಳೆ ನೀವು ಏನು ನಿರ್ಧಾರ ಮಾಡ್ತೀರೋ ಅದರ ಮೇಲೆ ನಿಂತಿದೆ. ರೈತರನ್ನ ಭೇಟಿಯಾಗಿ ಬರ್ತೀನಿ ನಾನು. ನಾಳೆ ಸರ್ಕಾರ ತೀರ್ಮಾನ ಮಾಡುತ್ತೆ ಅಂತ ರೈತರಿಗೆ ಹೇಳ್ಬಿಟ್ಟು ಬರ್ತೀನಿ ಅಂತ ಶಿವಾನಂದ ಪಾಟೀಲ್ ಹೇಳಿದ್ದಾರೆ. ಬೆಳಗಾವಿಯಿಂದ ಸಿಎಂ ಸಿದ್ದರಾಮಯ್ಯ ಜೊತೆ ಶಿವಾನಂದ ಪಾಟೀಲ್ ಮಾತಾಡಿದ್ದಾರೆ. ನೀವು ಸ್ಥಳಕ್ಕೆ ಹೋಗಬೇಡಿ ಅಂತ ಹೇಳಿರ್ತಾರೆ. ಆದ್ರೆ ಶಿವಾನಂದ ಪಾಟೀಲ್ ಜೊತೆ ಸಿದ್ದರಾಮಯ್ಯ ಅವರು ಮಾತಾಡೋವಾಗ ನಾನು ರೈತರ ಜೊತೆ ಮಾತಾಡೋ ಪ್ರಯತ್ನ ಮಾಡ್ತೀನಿ ಅಂತ ಸಕ್ಕರೆ ಸಚಿವರು ಹೇಳಿದ್ದಾರೆ. ನೀವು ಯಾವಾಗ ನಿರ್ಧಾರ ಮಾಡ್ತೀರೋ ಮಾಡ್ರಿ ಅಂತ ಶಿವಾನಂದ ಪಾಟೀಲ್ ಹೇಳಿದ್ದಾರೆ. ನಾಳೆ ನೀವೇನು ಡಿಸಿಷನ್ ತಗೊಳ್ತೀನಿ ಬರೀ ಅವ್ರಿಗೆ ಹೇಳಿ ಬಂದ್ಬಿಡ್ತೀನಿ. ನಾನು ಬಿಟ್ಟರೆ ನಾನು ಹೋಗಿ ಇನ್ನೂ ಪ್ರಯತ್ನ ಮಾಡ್ತೀನಿ. ಇಲ್ಲೇ ಇದ್ರೆ ಸರ್ಕಾರ ಅಲ್ಲಿ ನಾಳೆ ಸರ್ ಮತ್ತೆ ನೀವು ಹೋಗಂದಾಗ ನಾನು ಅವ್ರ ಡಿಸ್ಟ್ರಿಕ್ಟ್ ಮಿನಿಸ್ಟರು DC ಬೇಡ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಾಗ ನಾನು ಏನು ಮಾಡಿ. ಓ ಮೇಡಮ್ ಸರ್ ಆಯ್ತು ಸರ್, ನಾ ಏನು ಮಾಡಲ್ಲ. ನಾಳೆ ನೀವೇನು ಡಿಸಿಷನ್ ತಗೊಳ್ತೀನಿ ಬರೀ ಅವ್ರಿಗೆ ಹೇಳಿ ಬಂದ್ಬಿಡ್ತೀನಿ. ನಾನು ಬಿಟ್ಟರೆ ನಾನು ಹೋಗಿ ಇನ್ನೂ ಪ್ರಯತ್ನ ಮಾಡ್ತೀನಿ. ಇಲ್ಲೇ ಇದ್ರೆ ಸರ್ಕಾರ ಅಲ್ಲಿ ನಾಳೆ ನಾ ಏನು ಮಾಡಲ್ಲ. ನಾಳೆ ನೀವೇನು ಡಿಸಿಷನ್ ತಗೊಳ್ತೀನಿ ಬರೀ ಅವ್ರಿಗೆ ಹೇಳಿ ಬಂದ್ಬಿಡ್ತೀನಿ. ನಾನು ಬಿಟ್ಟರೆ ನಾನು ಹೋಗಿ ಇನ್ನೂ ಪ್ರಯತ್ನ ಮಾಡ್ತೀನಿ. ಇಲ್ಲೇ ಇದ್ರೆ ಸರ್ಕಾರ ಅಲ್ಲಿ ನಾಳೆ ಸಿಎಂ ಜೊತೆ ಸಚಿವರು ಮಾತಾಡಿದ ಎಕ್ಸ್ಕ್ಲೂಸಿವ್ ವಿಡಿಯೋನ ನೀವು ನೋಡ್ತಾ ಇದ್ದೀರಾ. ಫೋನ್ ನಲ್ಲಿ ಮಾತಾಡ್ತಾ ಇರೋದು ಸಿಎಂ ಸಿದ್ದರಾಮಯ್ಯ ಅವರ ಜೊತೆ. ನಾನೇನ್ ಮಾಡ್ಲಿ ಸರ್, ನನ್ನ ಹಣೆ ಬರಹ. ನಾಳೆ ನೀವೇನ್ ನಿರ್ಧಾರ ಮಾಡ್ತೀರೋ ಮಾಡ್ರಿ, ನಾನು ಹೋಗಿ ರೈತರಿಗೆ ಅದನ್ನ ಹೇಳ ಬರ್ತೀನಿ ಅಂತ ಸಚಿವ ಶಿವಾನಂದ ಪಾಟೀಲ್ ಸಿಎಂ ಸಿದ್ದರಾಮಯ್ಯ ಅವರ ಜೊತೆ ಮಾತನಾಡ್ತಾ ಇರೋ ಎಕ್ಸ್ಕ್ಲೂಸಿವ್ ವಿಡಿಯೋನ ನೀವು ನಮ್ಮ ಸ್ಕ್ರೀನ್ ನಲ್ಲಿ ನೋಡ್ತಾ ಇದ್ದೀರಾ. ಹಾಗಾದ್ರೆ ನಾಳೆ ಕಬ್ಬು ದರಕ್ಕೆ ಕ್ಲೈಮ್ಯಾಕ್ಸ್. ಇವತ್ತು 7 ಗಂಟೆ, ಸಂಜೆ 7 ಗಂಟೆಯವರೆಗೆ ಡೆಡ್ ಲೈನ್ ಕೊಟ್ಟಿದ್ರು ರೈತರು. ಆದ್ರೆ ನಾಳೆ ಸರ್ಕಾರ ನಿರ್ಧರಿಸುತ್ತಾ? ಶಿವಾನಂದ ಪಾಟೀಲ್ ಅವರು ಫೋನ್ ನಲ್ಲಿ ಸಿಎಂ ಸಿದ್ದರಾಮಯ್ಯ ಅವ್ರ ಜೊತೆ ಮಾತನಾಡ್ತಾ ಹೇಳಿದ್ರು, ಏನು ಮಾಡ್ತಿರೋ ಮಾಡ್ರಿ ಸರ್, ನಾಳೆ ನಿರ್ಧಾರ ಏನು ಮಾಡ್ತಿರೋ ಮಾಡ್ರಿ, ನಾನು ಹೋಗಿ ರೈತರಿಗೆ ವಿಷಯ ತಿಳಿಸಿ ಬರ್ತೀನಿ ಅಂದಿದ್ದಾರೆ. ನಾಳೆ ನೀವೇನು ಡಿಸಿಷನ್ ತಗೊಳ್ತೀನಿ ಬರೀ ಅವ್ರಿಗೆ ಹೇಳಿ ಬಂದ್ಬಿಡ್ತೀನಿ. ನಾನು ಬಿಟ್ಟರೆ ನಾನು ಹೋಗಿ ಇನ್ನೂ ಪ್ರಯತ್ನ ಮಾಡ್ತೀನಿ. ಇಲ್ಲೇ ಇದ್ರೆ ಸರ್ಕಾರ ಅಲ್ಲಿ ನಾಳೆ ನಾ ಏನು ಮಾಡಲ್ಲ. ನಾಳೆ ನೀವೇನು ಡಿಸಿಷನ್ ತಗೊಳ್ತೀನಿ ಬರೀ ಅವ್ರಿಗೆ ಹೇಳಿ ಬಂದ್ಬಿಡ್ತೀನಿ. ನಾನು ಬಿಟ್ಟರೆ ನಾನು ಹೋಗಿ ಇನ್ನೂ ಪ್ರಯತ್ನ ಮಾಡ್ತೀನಿ. ಇಲ್ಲೇ ಇದ್ರೆ ಸರ್ಕಾರ ಅಲ್ಲಿ ನಾಳೆ ನಾ ಏನು ಮಾಡಲ್ಲ. ನಾಳೆ ನೀವೇನು ಡಿಸಿಷನ್ ತಗೊಳ್ತೀನಿ ಬರೀ ಅವ್ರಿಗೆ ಹೇಳಿ ಬಂದ್ಬಿಡ್ತೀನಿ. ನಾನು ಬಿಟ್ಟರೆ ನಾನು ಹೋಗಿ ಇನ್ನೂ ಪ್ರಯತ್ನ ಮಾಡ್ತೀನಿ. ಇಲ್ಲೇ ಇದ್ರೆ ಸರ್ಕಾರ ಅಲ್ಲಿ ನಾಳೆ ನಾ ಏನು ಮಾಡಲ್ಲ. ನಾಳೆ ನೀವೇನು ಡಿಸಿಷನ್ ತಗೊಳ್ತೀನಿ ಬರೀ ಅವ್ರಿಗೆ ಹೇಳಿ ಬಂದ್ಬಿಡ್ತೀನಿ. ನಾನು ಬಿಟ್ಟರೆ ನಾನು ಹೋಗಿ ಇನ್ನೂ ಪ್ರಯತ್ನ ಮಾಡ್ತೀನಿ. ಇಲ್ಲೇ ಇದ್ರೆ ಸರ್ಕಾರ ಅಲ್ಲಿ ನಾಳೆ ನಾ ಏನು ಮಾಡಲ್ಲ. ನಾಳೆ ನೀವೇನು ಡಿಸಿಷನ್ ತಗೊಳ್ತೀನಿ ಬರೀ ಅವ್ರಿಗೆ ಹೇಳಿ ಬಂದ್ಬಿಡ್ತೀನಿ. ನಾನು ಬಿಟ್ಟರೆ ನಾನು ಹೋಗಿ ಇನ್ನೂ ಪ್ರಯತ್ನ ಮಾಡ್ತೀನಿ.
ಇಲ್ಲದೆ ಇದ್ರೆ ಸರ್ಕಾರ ನಾಳೆ ನಾ ಏನು ಮಾಡಿಲ್ಲ ನಾಳೆ ನಾಳೆ ನೀವೇನು ಡಿಸಿಷನ್ ತಗೊಂಡಿದ್ದೀರಿ ಬರೀ ಅವ್ರಿಗೆ ಹೇಳಿ ಬಂದ್ಬಿಡ್ತೀನಿ ನಾನು ನೋಡಪ್ಪ ಬಿಟ್ಟರೆ ನಾನು ಹೋಗಿ ಇನ್ನೂ ಪ್ರಯತ್ನ ಮಾಡ್ತೀನಿ ಇಲ್ಲದೆ ಇದ್ರೆ ಸರ್ಕಾರ ನಾಳೆ ನಾಳೆ ಸರ್ಕಾರ ಏನ್ ನಿರ್ಧಾರ ಮಾಡುತ್ತೋ ಮಾಡ್ರಿ, ನಾನು ಹೋಗಿ ರೈತರಿಗೆ ಹೇಳ್ಬಿಟ್ಟು ಬಂದ್ಬಿಡ್ತೀನಿ ಅಂತ ಶಿವಾನಂದ ಪಾಟೀಲ್ ಸಿಎಂ ಸಿದ್ದರಾಮಯ್ಯ ಅವರ ಜೊತೆ ಮಾತನಾಡ್ತಾ ಇರೋ ಎಕ್ಸ್ಕ್ಲೂಸಿವ್ ವಿಡಿಯೋನ ನೀವು ನೋಡ್ತಾ ಇದ್ದೀರಿ. ಸದ್ಯಕ್ಕಂತೂ ಸರ್ಕಾರಕ್ಕೆ ಇರುಸು ಮುರುಸಿನ ಸಮಯ. ಇವತ್ತು ಸಂಜೆ 7 ಗಂಟೆಗೆ ಡೆಡ್ ಲೈನ್ ಕೊಟ್ಟಿದ್ರು. ಆದ್ರೆ ಸದ್ಯಕ್ಕೆ ಕಂಡು ಬರ್ತಾ ಇರೋ ಬೆಳವಣಿಗೆಗಳು ನಾಳೆ ಒಂದು ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ನಿಲ್ಲುತ್ತೆ ಅಂತ. ನಾನೇನು ಮಾಡ್ಲಿ ಸರ್, ಇದು ನನ್ನ ಹಣೆ ಬರ ಅಂತ ಸಿಎಂ ಜೊತೆ ಮಾತನಾಡ್ತಾ ಇದ್ದಾರೆ ಸಚಿವರಾದ ಶಿವಾನಂದ ಪಾಟೀಲ್. ನಾನು ಹೋಗಿ ರೈತರಿಗೆ ಅದನ್ನ ಹೇಳ್ಬಿಟ್ಟು ಬಂದ್ಬಿಡ್ತೀನಿ, ನಾಳೆ ಅದೇನ್ ನಿರ್ಧಾರ ಮಾಡ್ತಿರೋ ಮಾಡ್ರಿ ಅಂತ ಶಿವಾನಂದ ಪಾಟೀಲರು ಸಿಎಂ ಸಿದ್ದರಾಮಯ್ಯ ಅವರ ಜೊತೆ ಮಾತನಾಡ್ತಾ ಇರೋದನ್ನ ಎಕ್ಸ್ಕ್ಲೂಸಿವ್ ಆಗಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ನೀವು ನೋಡ್ತಾ ಇದ್ದೀರಿ. ಫೋನ್ನಲ್ಲಿ ಸಿಎಂ ಜೊತೆ ಸಚಿವ ಶಿವಾನಂದ ಪಾಟೀಲ್ ಮಾತಾಡ್ತಾ ಇರೋದನ್ನ ನೀವು ನೋಡ್ತಾ ಇದ್ದೀರಾ. ನಿನ್ನೆ ಕೂಡ ಎಚ್.ಕೆ. ಪಾಟೀಲ್ ಹೋಗಿ ರೈತರನ್ನ ಮನವೊಲಿಸೋ ಪ್ರಯತ್ನ ಮಾಡಿದ್ರು, ಅದು ಸಫಲವಾಗ್ಲಿಲ್ಲ. ಇವತ್ತು 7 ಗಂಟೆಯವರೆಗೆ ಡೆಡ್ ಲೈನ್ ಕೊಟ್ಟಿದ್ರು, ಇವಾಗ 4 ಗಂಟೆ. 3 ಗಂಟೆಯಲ್ಲಿ ಡೆಡ್ ಲೈನ್ ಮುಕ್ತಾಯ ಆಗತ್ತೆ. ಸರ್ಕಾರದಿಂದ ಸದ್ಯಕ್ಕೆ ಇನ್ನೂ ಯಾವುದೇ ನಿರ್ಧಾರ ಹೊರಬಿದ್ದಿಲ್ಲ. ಸಚಿವ ಶಿವಾನಂದ ಪಾಟೀಲ್ ಸಿಎಂ ಸಿದ್ದರಾಮಯ್ಯ ಅವರ ಜೊತೆ ಮಾತನಾಡ್ತಾ ಇರೋವಾಗ ನಾಳೆ ಅದೇನ್ ನಿರ್ಧಾರ ಮಾಡ್ತಿರೋ ಮಾಡ್ರಿ ಅಂತ ಹೇಳಿದ್ದಾರೆ. ಹಾಗಾದ್ರೆ ಸರ್ಕಾರ ನಾಳೆ ನಿರ್ಧಾರ ತೆಗೆದುಕೊಳ್ಳುತ್ತಾ? ನಾನು ಹೋಗಿ ರೈತರಿಗೆ ಇದನ್ನೇ ಹೇಳ್ಬಿಟ್ಟು ಬಂದ್ಬಿಡ್ತೀನಿ ಅಂತ ಶಿವಾನಂದ ಪಾಟೀಲ್ ಮಾತಾಡ್ತಾ ಇರೋ ಎಕ್ಸ್ಕ್ಲೂಸಿವ್ ವಿಡಿಯೋನ ನಮ್ಮ ಸ್ಕ್ರೀನ್ ನಲ್ಲಿ ನೀವು ನೋಡ್ತಾ ಇದ್ದೀರಿ. ಒಂದು ಕಡೆ ಕಬ್ಬು ಬೆಳೆಗಾರರ ಹೋರಾಟ ತೀವ್ರ ಒತ್ತಡ ತಂದಿದೆ ಸರ್ಕಾರದ ಮೇಲೆ. ಮತ್ತೊಂದು ಕಡೆ ಸಿಎಂ ಜೊತೆ ಶಿವಾನಂದ ಪಾಟೀಲರು ಫೋನ್ನಲ್ಲಿ ಮಾತಾಡ್ತಾ ಇದ್ದ ವಿಡಿಯೋನ ನಮ್ಮ ಸ್ಕ್ರೀನ್ ನಲ್ಲಿ ನೀವು ನೋಡ್ತಾ ಇದ್ದೀರಿ. ಮಠಾಧೀಶರು ಸೇರಿದಂತೆ ಹಲವಾರು ಸಂಘಟನೆಗಳು, ವಿಪಕ್ಷಗಳು ಈಗ ಜೊತೆಯಾಗಿ ನಿಂತಿವೆ ಹೋರಾಟಗಾರರಿಗೆ. ಪ್ರತಿಭಟನಾ ಸ್ಥಳಕ್ಕೆ ಹೋಗುವಂತೆ ಶಿವಾನಂದ ಪಾಟೀಲ್ಗೆ ಸಿಎಂ ಸೂಚನೆ ಕೊಟ್ಟಿದ್ದಾರೆ. ಬೆಳಗಾವಿ ರೈತ ಹೋರಾಟದ ಸ್ಥಳಕ್ಕೆ ಹೋಗುವಂತೆ ಸಕ್ಕರೆ ಸಚಿವರಿಗೆ ಸಿಎಂ ಸೂಚನೆ ಕೊಟ್ಟಿದ್ದಾರೆ. ಪ್ರತಿಭಟನಾ ಸ್ಥಳಕ್ಕೆ ಹೋಗಬೇಡಿ ಅಂತ ಉಸ್ತುವಾರಿ ಸಚಿವ ಮತ್ತು ಡಿಸಿ ಹೇಳಿದ್ರು. ಸಿಎಂ ಜೊತೆ ಮಾತನಾಡುವಾಗ ಸಚಿವ ಶಿವಾನಂದ ಪಾಟೀಲ್ ತಮ್ಮ ಅಸಹಾಯಕತೆ ತೋಡ್ಕೊಳ್ತಾ ಇದ್ದಾರೆ. ನೀವು ಹೋಗು ಅಂತೀರಿ, ಉಸ್ತುವಾರಿ ಸಚಿವರು ಬೇಡ ಅಂತಿದ್ದಾರೆ, ಇದು ನನ್ನ ಹಣೆ ಬರಹ, ನಾನು ಹೋಗಿ ಬರ್ತೀನಿ ಬಿಡಿ ಸರ್ ಅಂತ ಶಿವಾನಂದ ಪಾಟೀಲ್ ತಮ್ಮ ಅಸಹಾಯಕತೆ ತೋಡ್ಕೊಳ್ತಾ ಇದ್ದಾರೆ. ನಾಳೆ ನೀವು ಏನು ನಿರ್ಧಾರ ಮಾಡ್ತಿರೋ ಅದರ ಮೇಲೆ ನಿಂತಿದೆ. ನಾಳೆ ಸರ್ಕಾರ ತೀರ್ಮಾನ ಮಾಡುತ್ತೆ ಅಂತ ರೈತರಿಗೆ ಹೇಳ ಬರ್ತೀನಿ, ರೈತರನ್ನ ಭೇಟಿಯಾಗಿ ಬರ್ತೀನಿ ಅಂತ ಸಚಿವ ಶಿವಾನಂದ ಪಾಟೀಲ್ ಮಾತಾಡಿದ್ದಾರೆ. ನಾಳೆ ನೀವೇನು ಡಿಸಿಷನ್ ತಗೊಂಡಿದ್ದೀರಿ ಬರೀ ಅವ್ರಿಗೆ ಹೇಳಿ ಬಂದ್ಬಿಡ್ತೀನಿ ನಾನು ನೋಡಪ್ಪ ಬಿಟ್ಟರೆ ನಾನು ಹೋಗಿ ಇನ್ನೂ ಪ್ರಯತ್ನ ಮಾಡ್ತೀನಿ ಇಲ್ಲದೆ ಇದ್ರೆ ಸರ್ಕಾರ ನಾಳೆ ನಾ ಏನು ಮಾಡಿಲ್ಲ ನಾಳೆ ನೀವೇನು ಡಿಸಿಷನ್ ತಗೊಂಡಿದ್ದೀರಿ ಬರೀ ಅವ್ರಿಗೆ ಹೇಳಿ ಬಂದ್ಬಿಡ್ತೀನಿ ನಾನು ನೋಡಪ್ಪ ಬಿಟ್ಟರೆ ನಾನು ಹೋಗಿ ಇನ್ನೂ ಪ್ರಯತ್ನ ಮಾಡ್ತೀನಿ ಇಲ್ಲದೆ ಇದ್ರೆ ಸರ್ಕಾರ ನಾಳೆ ನಾ ಏನು ಮಾಡಿಲ್ಲ ನಾಳೆ ನೀವೇನು ಡಿಸಿಷನ್ ಎಸ್, ಈ ಎಲ್ಲದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹಂಚ್ಕೊಳ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆನಂದ್ ಬೈದ್ರ ಮನೆ ನಮ್ಮ ಜೊತೆ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಆನಂದ್, ಒಂದು ಕಡೆ ಸಚಿವ ಶಿವಾನಂದ ಪಾಟೀಲ್ ತಮ್ಮ ಅಸಹಾಯಕತೆ ತೋಡ್ಕೊಂಡ ಎಕ್ಸ್ಕ್ಲೂಸಿವ್ ವಿಜುವಲ್ ಅನ್ನ ನಾವು ಏಷ್ಯಾನೆಟ್ ಸುವರ್ಣ ನ್ಯೂಸ್ ಈಗಷ್ಟೇ ಬ್ರೇಕ್ ಮಾಡಿದ್ವಿ. ಇದರ ಜೊತೆಗೆ ಸರ್ಕಾರದ ಮಟ್ಟದಲ್ಲಿ ಏನ್ ಚರ್ಚೆ ಆಗ್ತಾ ಇದೆ? ಇವತ್ತು 7 ಗಂಟೆಗೆ ಡೆಡ್ ಲೈನ್ ಇತ್ತು, ಇಂಪಾಸಿಬಲ್ ಅನಿಸ್ತಾ ಇದೆ ಸದ್ಯಕ್ಕಂತೂ. ನಾಳೆ ಫೈನಲ್ ಆಗೋ ಸಾಧ್ಯತೆ ಇದೆಯಾ? ಸರ್ಕಾರದ ಮಟ್ಟದಲ್ಲಿ ಏನ್ ಚರ್ಚೆ ಆಗ್ತಾ ಇದೆ? ಎಸ್ ಭಾವನಾ, ಈಗಾಗಲೇ ನಿನ್ನೆ ಕಾನೂನು ಸಚಿವರಾಗಿರ್ತಕ್ಕಂಥ ಎಚ್.ಕೆ. ಪಾಟೀಲರು ಈಗಾಗಲೇ ಪ್ರತಿಭಟನಾಕಾರರನ್ನ ಭೇಟಿ ಮಾಡಿ ಸಂಧಾನ ಮಾಡುವಂತ ಪ್ರಯತ್ನವನ್ನು ಮಾಡಿದ್ರು. ಆದರೆ ಪಾಟೀಲರು ಕೊಟ್ಟಿರ್ತಕ್ಕಂಥ ಯಾವುದೇ ಭರವಸೆಗಳನ್ನು ಕೂಡ ಪ್ರತಿಭಟನಾಕಾರರು ಒಪ್ಪಲಿಕ್ಕೆ ಸಿದ್ಧ ಇಲ್ಲದೆ ಇರತಕ್ಕಂಥ ಕಾರಣಕ್ಕಾಗಿ ಒಂದು ರೀತಿ ಅಲ್ಲಿ ಆ ಸಭೆಯಲ್ಲಿ ಒಂದು ರೀತಿ ಗೊಂದಲ ಉಂಟಾಯಿತು. ಅಂತಿಮವಾಗಿ ಎಚ್.ಕೆ. ಪಾಟೀಲರ ಕಾರನ್ನು ಕೂಡ ಮುತ್ತಿಗೆ ಹಾಕ್ತಕ್ಕಂಥ ಪ್ರಯತ್ನವನ್ನು ಕೂಡ ಪ್ರತಿಭಟನಾಕಾರ ಮಾಡಿದ್ರು. ಇದು ಒಂದು ಕಡೆ. ಆದರೆ ಇನ್ನೊಂದು ಕಡೆ ಸಕ್ಕರೆ ಸಚಿವರಾಗಿರ್ತಕ್ಕಂಥ ಶಿವಾನಂದ ಪಾಟೀಲ್ ಸ್ಥಳಕ್ಕೆ ಬರಬೇಕು ಅಂತಕ್ಕಂಥ ಬೇಡಿಕೆ ಕೂಡ ಇತ್ತು. ಅಲ್ಲಿಗೆ ಹೋಗುವಂತ ಒಂದು ನಿರ್ಧಾರವನ್ನ ಶಿವಾನಂದ
ಪಾಟೀಲ್ ಅವರು ಮಾಡಿದ್ರು. ಆದರೆ ಒಂದು ಸ್ಪಷ್ಟವಾಗಿರ್ತಕ್ಕಂಥ ಸೂಚನೆ ಕಾರಣಕ್ಕಾಗಿ ಅವರು ಸ್ಥಳಕ್ಕೆ ಹೋಗಿರಲಿಲ್ಲ. ಯಾಕೆಂತಂದ್ರೆ ಬೆಳಗಾವಿ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ, ಡಿಸಿ ಮತ್ತು SP ಅವರು ಯಾವುದೇ ಕಾರಣಕ್ಕೂ ಸ್ಪಾಟ್ಗೆ ಹೋಗಬೇಡಿ ಅಂತಕ್ಕಂಥ ಒಂದು ಸಲಹೆಯನ್ನು ಕೊಟ್ಟಿದ್ರು. ಯಾಕಂದ್ರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಅಹಿತಕರ ಘಟನೆಗಳಾಗಬಹುದು ಮತ್ತು ಕಾನೂನು ಸುವ್ಯವಸ್ಥೆ ಹದಗೆಡತಕ್ಕಂಥ ಸಾಧ್ಯತೆ ಇರುವ ಕಾರಣಕ್ಕಾಗಿ ಹೋಗಬೇಡಿ ಅಂತಕ್ಕಂಥ ಸಲಹೆಯನ್ನು ಕೊಟ್ಟಿದ್ರು. ಆದರೆ ಮುಖ್ಯಮಂತ್ರಿಗಳು ಖುದ್ದಾಗಿ ದೂರವಾಣಿ ಕರೆ ಮೂಲಕ ಶಿವಾನಂದ ಪಾಟೀಲ್ಗೆ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ನೀವು ಸ್ಪಾಟ್ಗೆ ಹೋಗಬೇಕು ಅಂತಕ್ಕಂಥ. ಅಂದ್ರೆ ಇಲ್ಲಿ ಒಂದು ಬಹಳ ಪ್ರಮುಖವಾದ ವಿಚಾರ ಇದೆ. ಪ್ರತಿಪಕ್ಷ ನಾಯಕರಾಗಿರ್ತಕ್ಕಂಥ ಅಂದ್ರೆ ಪ್ರತಿಪಕ್ಷದ ಬಿಜೆಪಿ ಅಧ್ಯಕ್ಷರು ಆಗಿರ್ತಕ್ಕಂಥ ವಿಜಯೇಂದ್ರ ಸ್ಪಾಟ್ಗೆ ಹೋಗಿ 2 days ಅಲ್ಲಿ ಇರ್ತಕ್ಕಂಥ ಪ್ರತಿಭಟನಾಕಾರ ಜೊತೆ ಭಾಗವಹಿಸಿರ್ತಕ್ಕಂಥದ್ದು ಒಂದು ರಾಜಕೀಯವಾಗಿರ್ತಕ್ಕಂಥ ಸ್ವರೂಪವನ್ನ ಅದು ನೀಡ್ತಾ ಇದೆ. ಎಲ್ಲ ಒಂದು ಕಡೆ ಪ್ರತಿಭಟನೆ ದಿಕ್ಕು ತಪ್ಪತಕ್ಕಂಥ ಸಾಧ್ಯತೆಗಳು ಕೂಡ ಇರ್ತಾ ಇದೆ. ಹಾಗಾಗಿ ಅಲ್ಲಿ ಅವರು ಪ್ರತಿಭಟನಾಕಾರನ ಎತ್ತುಕಟ್ಟುವಂತ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ಅಂತಕ್ಕಂಥ ಆರೋಪವನ್ನು ಕಾಂಗ್ರೆಸ್ ನಾಯಕರು ಕೂಡ ಮಾಡ್ತಾ ಇದ್ದಾರೆ. ಹೀಗಾಗಿ ಪರಿಸ್ಥಿತಿ ವಿಕೋಪಕ್ಕೆ ಹೋಗ್ತಕ್ಕಂಥ ಸಾಧ್ಯತೆಗಳಿರುವಂತಹ ಕಾರಣಕ್ಕಾಗಿ ಆ ಒಂದು ಪ್ರತಿಭಟನಾಕಾರರೊಂದಿಗೆ ಸಂಧಾನದ ಮಾತುಕತೆಯನ್ನು ಮಾಡಬೇಕು ಅಂತೇಳಿ ಆ ಇಲಾಖೆಯ ಜವಾಬ್ದಾರಿ ಹೊತ್ತಿರತಕ್ಕಂಥ ಶಿವಾನಂದ ಪಾಟೀಲ್ ಅವರಿಗೆ ಮುಖ್ಯಮಂತ್ರಿಗಳು ಸ್ಥಳಕ್ಕೆ ಹೋಗಿ ಯಾವುದೇ ರೀತಿ ಸಮಸ್ಯೆ ಇಲ್ಲ ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ. ಆದರೆ ಆ ಒಂದು ಸಂದರ್ಭದಲ್ಲಿ ಅಸಹಾಯಕತೆಯನ್ನು ಶಿವಾನಂದ ಪಾಟೀಲ್ ಅವರು ವ್ಯಕ್ತಪಡಿಸಿದ್ದಾರೆ. ನೀವು ನೋಡಿದ್ರೆ ಹೋಗಿ ಅಂತ ಹೇಳಿದ್ರೆ ಬದಲಾಗಿ DC SP ಮತ್ತು ಉಸ್ತುವಾರಿ ಸಚಿವರು ಹೋಗಬೇಡಿ ಅಂತಕ್ಕ ಸಲಹೆಯನ್ನು ಕೊಡ್ತಾರೆ. ನಮ್ಮ ಹಣೆ ಬರನ ಹೋಗಿ ಬರ್ತೇವೆ ಅಂತಕ್ಕಂಥ ಮಾತನ್ನ ಶಿವಾನಂದ ಪಾಟೀಲ್ ಅವರು ಹೇಳ್ತಾರೆ. ಅಂದ್ರೆ ಅಲ್ಲಿಗೆ ಬಹಳ ಸ್ಪಷ್ಟವಾಗಿ ಆ ಸ್ಥಳಕ್ಕೆ ಹೋಗಿ ರೈತರೊಂದಿಗೆ ಮಾತಾಡ್ತಕ್ಕಂಥ ವಿಚಾರದಲ್ಲಿ ಭಿನ್ನವಾಗಿರ್ತಕ್ಕಂಥ ಅಭಿಪ್ರಾಯಗಳಿರುವಂತದ್ದು ಬಹಳ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಸತೀಶ್ ಜಾರಕಿಹೊಳಿ ಶುಗರ್ ಫ್ಯಾಕ್ಟರಿ ಮಾಲೀಕರ ಪರವಾಗಿ ಅಭಿಪ್ರಾಯಗಳು ಹೊಂದಿದ್ದಾರೆ ಅಂತಕ್ಕಂಥ ಟಾಕ್ಸ್ ಇದೆ. ಹಾಗೆ ಎಲ್ಲ ಒಂದು ಕಡೆ ಜಿಲ್ಲಾಡಳಿತವೂ ಕೂಡ ಉಸ್ತುವಾರಿ ಸಚಿವರಾಗಿರ್ತಕ್ಕ ಸತೀಶ್ ಜಾರಕಿಹೊಳಿ ಅಭಿಪ್ರಾಯಗಳಿಗೆ ಬಹಳ ದೊಡ್ಡ ಮಟ್ಟದ ಮಾನ್ಯತೆಯನ್ನು ಕೊಡುತ್ತೆ. ಹಾಗಾದಾಗ ಸಹಜವಾಗಿ ನಾವು ಯಾವುದಾದ್ರೂ ಕೂಡ ಒಂದು ಆಕ್ಷನ್ ತೆಗೆದುಕೊಳ್ಳುವಂತ ಪ್ರಯತ್ನ ಮಾಡಿದಾಗ ಅದಕ್ಕೆ ಹಿನ್ನಡೆ ಆಗ್ತಕ್ಕಂಥ ಅವಕಾಶ ಇದೆ. ಆದರೂ ಕೂಡ ನಾನು ಸ್ಪಾಟ್ಗೆ ಹೋಗಿ ಬರ್ತೀನಿ ಅಂತಕ್ಕಂಥ ಮಾತನ್ನು ಶಿವಾನಂದ ಪಾಟೀಲ್ ಅವರು ಹೇಳ್ತಾ ಇದ್ದಾರೆ. ಇವೆಲ್ಲವನ್ನು ಕೂಡ ಗಮನಿಸ್ತಾ ಇದ್ರೆ ಮುಂದೆ ಆಗಬಹುದಾಗಿರ್ತಕ್ಕಂಥ ದೊಡ್ಡ ಮಟ್ಟದ ಪ್ರತಿಭಟನೆಯ ಸ್ವರೂಪವನ್ನ ಈಗಲೇ ಅದನ್ನ ತಣ್ಣಗಾಗಿಸುವಂತ ಪ್ರಯತ್ನ ಮಾಡಲಿಕ್ಕೆ ಸರ್ಕಾರ ಹೊರಟಿದೆ. ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಕೂಡ ನೇರವಾಗಿ ಸಚಿವರು ಆ ಒಂದು ಸ್ಪಾಟ್ಗೆ ಹೋಗಿ ಮಾತುಕತೆ ಮಾಡಬೇಕು, ವಾಸ್ತವವನ್ನು ತಿಳಿಸುವಂತ ಪ್ರಯತ್ನಗಳನ್ನು ಮಾಡಬೇಕು ಅಂತಕ್ಕಂಥ ಸೂಚನೆಯನ್ನು ಕೊಟ್ಟಿದ್ದಾರೆ. ಈ ಒಂದು ಸೂಚನೆಯ ಬೆನ್ನಲ್ಲೇ ನಾಳೆ ಕ್ಯಾಬಿನೆಟ್ ಸಭೆಯಲ್ಲಿ ಕೈಗೊಂಡ ನಿರ್ಧಾರದಿಂದ ನಾಳೆ ಹಿರಿಯ ಸಚಿವರಿಗೂ ಮಾಲೀಕರ ಸಭೆ ಕೂಡ ನಿಗದಿಯಾಗಿದೆ. ಆ ಒಂದು ಸಭೆಯಲ್ಲಿ ವಿಸ್ತೃತವಾಗಿ ಚರ್ಚೆ ಆಗುತ್ತೆ. ಯಾಕಂದ್ರೆ ಈ ಕಬ್ಬಿನ ದರವನ್ನು ನಿಗದಿ ಮಾಡತಕ್ಕಂಥದ್ದು ಏಕಾಏಕಿ ರೈತರು ಹೇಳಿರ್ತಕ್ಕಂಥ ಅಮೌಂಟ್ ಅನ್ನು ಕೊಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ರೈತರು 3,500 ರೂಪಾಯಿ ಕೊಡಬೇಕು ಅಂತಕ್ಕಂಥ ಒಂದು ಒತ್ತಾಯವನ್ನು ಮಾಡ್ತಿದ್ರೆ ವಾಪಸ್ ಬರ್ತೀವಿ ಆನಂದ್. ಈಗ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.